ಗೊತ್ತಲ್ಲ. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ತುಂಬ ಜನ ಅಮ್ಮಂದರಿಗೆ ಇವತ್ತಿನ ದಿನ ಅಂತೂ ಅವರ ಮಕ್ಕಳನ್ನು ಕೃಷ್ಣನ್ ಥರ ಅಥವಾ ರಾಧನ್ ಥರ ರೆಡಿ ಮಾಡೋದಕ್ಕೆ ತುಂಬಾ ಖುಷಿ ಇರುತ್ತೆ. ನನಗೂ ಕೂಡ ಅಷ್ಟೇ. ಇವತ್ತು ನನ್ನ ಮಗಳನ್ನು ಕೃಷ್ಣನ್ ಥರ ರೆಡಿ ಮಾಡಬೇಕು. ಇಷ್ಟು ವರ್ಷ ನನ್ನ ಮಗನ ಮೊದಲು ಕೃಷ್ಣನ್ ಥರ ಎಲ್ಲ ರೆಡಿ ಮಾಡಿದ್ದೀನಿ. ಈ ಸಲ ಅಷ್ಟೊಂದು ಮಾಡೋದಕ್ಕಿಲ್ಲ ಅವನಿಗೆ, ಯಾಕೆಂದರೆ 6 ವರ್ಷ ಆಯಿತು. ಆ್ಯಂಡ್ ಈ ಸಲ ಮಗಳಿಗೆ ಕೃಷ್ಣನ್ ಥರ ರೆಡಿ ಮಾಡಬೇಕು. ಮುಂಚೆ ಬೆಳಿಗ್ಗೆ ಅವಳ ಫುಟ್ ಪ್ರಿಂಟ್ನ ಎಲ್ಲ ಕಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆ ಬಾಗಿಲಿಗೆ ದೇವರ ಸ್ಟ್ಯಾಂಡ್ ಇದೆಯಲ್ಲ, ಅದರ ಕೆಳಗಡೆ ತನಕ ಅವಳ ಫುಟ್ ಪ್ರಿಂಟ್ನ ಹಾಕಬೇಕು ಅಂತ. ಕೃಷ್ಣನ ಪಾದಗಳನ್ನು ಬಿಡಿಸ್ಬೋದು. ಅವಳ ಒಂದು ಫುಟ್ ಪ್ರಿಂಟ್ ತಗೊಂಡು ಅದನ್ನು ಇವಾಗ ಬೆಳಿಗ್ಗೆ ಮಾಡಬೇಕು. ಮಧ್ಯಾಹ್ನ ನಂತರ ನಾನು ಕೃಷ್ಣನ ವೇಷ ಹಾಕೋದು ಅವಳಿಗೆ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಬೆಳಿಗ್ಗೆ ಬೇಗನೆ ಮಾಡಬೇಕಿತ್ತು, ಬಟ್ ಅವಳು ತುಂಬಾ ಹಠ ಮಾಡ್ತಾಯಿದ್ಲು. ಹಾಗಾಗಿ ಸ್ನಾನ ಮಾಡಿ ಅವಳನ್ನು ಮಲಗಿಸಿದ್ದೀನಿ. ಹಾಗೆ ಒಂದು ನಿದ್ದೆಯಿಂದ ಎದ್ದ ಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೇನೆ ಇವಾಗ ಎದ್ದಿದ್ದಾಳೆ, ಇವಾಗ ಮಾಡ್ಕೋಬೇಕು. ನಮ್ಮ ಕೃಷ್ಣ ಇವಾಗ ಸದ್ಯಕ್ಕೆ ಈ ರೀತಿ ರೆಡಿಯಾಗಿದೆ. ಇನ್ನು ಮಧ್ಯಾಹ್ನ ಮೇಲೆ ನಾವು ಚೆಂದ ಮಾಡಿ ರೆಡಿ ಮಾಡೋಣ ಅಂತ ಇದ್ದೀವಿ. ಹಾಗೆ ಇಲ್ಲೊಬ್ರು ಇದ್ದಾರೆ ನೋಡಿ, ಕೃಷ್ಣ. ಇದು ನಿಜವಾದ ಕೃಷ್ಣ ನಮ್ಮದು. ನಾನು ಇಲ್ಲಿ ತಟ್ಟೆ ತಗೊಂಡಿದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ಆ್ಯಂಡ್ ನೀರು. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ, ಅಂದರೆ ತುಂಬ ನೀರು ಮಾಡಿದ್ರೆ ಫುಟ್ ಪ್ರಿಂಟ್ ಬೀಳೋದಿಲ್ಲ. ಹಾಗಾಗಿ ಗಟ್ಟಿ ಮಾಡ್ಕೋಬೇಕು ಸ್ವಲ್ಪ. ಇಷ್ಟು ಚೆಂದ ಹೇಗಾಯಿತು ಅಂದರೆ, ಅವಳು ಅಚ್ಚಿ ಇಟ್ಟಿದ್ಲು, ನಾನು ಅದರ ಮೇಲೆ ಮತ್ತೆ ಹಿಟ್ಟು ಹಾಕಿ ಅದನ್ನು ಸ್ವಲ್ಪ ಸರಿ ಮಾಡಿದೆ ವೈಟಾಗಿ. ಅವಳಂತೂ ಪಾದನ ಅಷ್ಟೊಂದು ಊರೋದಿಲ್ಲ ಅಲ್ವಾ ಇವಾಗ. ಅಚ್ಚಿ ಮಾತ್ರ ಬಿದ್ದಿತ್ತು ಸ್ವಲ್ಪ, ಅದರ ಮೇಲೇ ಈ ರೀತಿ ಪಾದಗಳನ್ನು ಬಿಡಿಸಿದೆ. ನಾವು ಕೃಷ್ಣ ಕಾಸ್ಟ್ಯೂಮ್ಗೆ ರೆಡಿ ಮಾಡ್ತಾ ಇದ್ದೀವಿ. ಅಹಾನಿಗೆ ಈ ಸಲ ಅಷ್ಟೊಂದು ಏನು ಮೇಕಪ್ ಆ ರೀತಿ ಕೃಷ್ಣನ ಥರ ಡ್ರೆಸ್ ಎಲ್ಲ ಮಾಡ್ತಾ ಇಲ್ಲ. ನಾರ್ಮಲ್ ಈ ರೀತಿ ಡ್ರೆಸ್ ಹಾಕಿ ಅವನಿಗೆ ಸ್ವಲ್ಪ ಏನಾದ್ರು ರೆಡಿ ಮಾಡೋಣ ಅಂತ ಅಷ್ಟೇ. ಯಾಕೆ ಅಂದರೆ ಅವನಿಗೆ 6 ಇಯರ್ ಆಯಿತು. ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇವಾಗ 5 ಇಯರ್ ತನಕ ಚೆಂದ ಮಾಡಿದ್ದೀವಿ ಅಲ್ವಾ? ಓಕೆ ಅಲ್ಲ ನಿಮಗೆ? ಹ್ಯಾಪಿ ಅಲ್ಲ? ಅವನಿಲ್ಲಾಂದ್ರೂ ಕೂಡ ನಮ್ಮ ಮುದ್ದು ಕೃಷ್ಣನೇ ನೋಡಿ. ಮಗಳಿಗೆ ಮೇಕಪ್ ಮಾಡೋದು, ಡ್ರೆಸ್ ಹಾಕೋದು ಈಸಿನೇ ಇರಲಿಲ್ಲ. ಯಾಕಂದರೆ ಅದು 5 ತಿಂಗಳ ಮಗು, ಕೇಳ್ತಾನೂ ಇರಲಿಲ್ಲ ಅವಳು. ಆದರೆ ನನಗೆ ಕೃಷ್ಣ ವೇಷ ಹಾಕ್ಸೋದಂದರೆ ತುಂಬಾ ಇಂಟ್ರೆಸ್ಟು. ಅದೇನೂ ಗೊತ್ತಿಲ್ಲ. ಅಹಾನ್ ಕೂಡ ಅಷ್ಟೇ, ಚಿಕ್ಕ ವಯಸ್ಸಲ್ಲಿದ್ದಾಗ ಅವನಿಗೆ ತುಂಬ ಲಾಂಗ್ ಹೇರ್ ಇತ್ತು, ತುಂಬ ಇಷ್ಟಪಟ್ಟು ಹಾಕಿದೆ. ಇವಳಿಗೆ ಕೂದಲಿಲ್ಲ.
ಹಾಗಾಗಿ ಕಿರೀಟ ಎಲ್ಲ ತಗೊಂಡು ಬಂದಿದ್ದೆ. ಅದನ್ನಂತೂ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ ಅವಳು. ಆದರೂ ನನಗೆ ಅದನ್ನು ಇಡಲೇಬೇಕು ಅಂತ ಅವಳು ಅದನ್ನು ಕೈಗೆ ಸಿಕ್ಕಿದ್ರೆ ಕಿತ್ತು ಬಿಸಾಕ್ತಾ ಇದ್ಲು. ನಾನು ಅದನ್ನು ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದೇ ನಮ್ಮ ಇಬ್ಬರ ಮಧ್ಯೆ ಆಗ್ತಾಯಿತ್ತು. ಆದರೂ ಅವಳಿಗೆ ಒಂದು ಡ್ರೆಸ್ ಹಾಕಿದ್ದೀನಿ. ಇದೆಲ್ಲ ನಾನು ಹತ್ತಿರದ ಫ್ಯಾನ್ಸಿಂದ ತಗೊಂಡು ಬಂದಿರೋದು. ಆ್ಯಂಡ್ ಈ ರೀತಿ ಹಾಕಿ ಖುಷಿ ಆಯಿತು. ಬಟ್ ಅವಳು ಈ ರೀತಿ ಮೇಕಪ್ ಮಾಡ್ದೇ ಚೆನ್ನಾಗಿ ಕಾಣಿಸ್ತಾಳೆ. ಇವತ್ತೇನೋ ಬೇರೆಯೇ ಏನೋ ಮಗು ಅಂತ ಅನ್ನಿಸ್ತಾ ಇತ್ತು ನನಗೆ. ಡ್ರೆಸ್ಸೆಲ್ಲ ಹಾಕಿದ್ಮೇಲೆ ಫೋಟೋ ತಗೊಳ್ಳೇಬೇಕಲ್ವ, ಹಾಗಾಗಿ ಹಾನಿಗೆ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ ಪೋಸೆಲ್ಲ ಕೊಡೋದಕ್ಕೆ. ಮಗಳಿಗಂತೂ ಫೋಟೋ ತೆಗಿಯೋದಷ್ಟು ಈಸಿ ಇರಲಿಲ್ಲ. ನಾನು ಹಿಡ್ಕೊಂಡು ಅವಳನ್ನು ಅಲ್ಲಿ ಇಲ್ಲಿ ಡೈವರ್ಟ್ ಮಾಡಿಕೊಂಡು ಫೋಟೋ ತೆಗಿಯೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಒಂದೇ ಒಂದು ಚೆನ್ನಾಗಿರೋ ಫೋಟೋ ಅವಳದಿಲ್ಲ. ಅದಕ್ಕೆ ವಿಡಿಯೋನೇ ಇಲ್ಲಿ ಹಾಕ್ತಾ ಇದ್ದೀನಿ. ಡ್ರೆಸ್ ಎಲ್ಲ ಆದಮೇಲೆ ನಾವು ಹತ್ತಿರದಲ್ಲಿರುವ ಟೆಂಪಲ್ಗೆ ಹೋಗಿದ್ವಿ. ಇದು ಸಾಯಿಬಾಬಾ ಟೆಂಪಲ್. ಇಲ್ಲಿ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಅವರು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಪ್ರತಿ ವರ್ಷವೂ ಮಗನ ಕರ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ ಮಗಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ಇವಳೇ ಚಿಕ್ಕ ಮಗು, ಅಷ್ಟು ಚಿಕ್ಕ ಮಗು ಯಾರೂ ಇರಲಿಲ್ಲ ಅಲ್ಲಿ, 5 ತಿಂಗಳ ಮಗು. ಪ್ರತಿ ವರ್ಷವೂ ಈ ರೀತಿ ಪ್ರೋಗ್ರಾಮ್ನ ಇಟ್ಕೋತಾರೆ. ಆದರೆ ಕಲ್ಚರಲ್ ಪ್ರೋಗ್ರಾಮ್ ಅಂತ ಡ್ರೆಸ್ ಮಾಡಿದ ಮಕ್ಕಳಿಗೆ ಇರೋದಿಲ್ಲ. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರಲ್ಲ, ಹಾಗಾಗಿ ಜಸ್ಟ್ ಸ್ಟೇಜಿಗೆ ಕರೆದು ಗಿಫ್ಟ್ ಕೊಟ್ಟು ಕಳಿಸ್ತಾರೆ. ಚೆನ್ನಾಗಿರುತ್ತೆ ಹೋಗಿ ಅಟೆಂಡ್ ಮಾಡೋದಕ್ಕೆ. ಆ್ಯಂಡ್ ನನ್ನ ಮಗ ಮತ್ತು ಸ್ಟೇಜ್ ಹತ್ತುವಾಗ ಅವನ ತಲೆಗೆ ಚೆಂದ ಮಾಡಿ ನಾನು ಕಿರೀಟ ಹಾಕಿದ್ದೆ. ನಾನೇ ಕೈಯಲ್ಲಿ ಮಾಡಿರೋದದು. ಅದನ್ನು ಅವನು ಅಲ್ಲಿ ರೀಚ್ ಆಗಬೇಕಿದ್ರೆ ಏನೇನೋ ಮಾಡಿ ಹಾಳು ಮಾಡಿಬಿಟ್ಟ. ಹಾಗಾಗಿ ಹಾಗೇ ಸ್ಟೇಜಿಗೆ ಬಂದುಬಿಟ್ಟಿದ್ದಾನೆ. ಆ್ಯಂಡ್ ಇಷ್ಟೇ ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.